Hello students, welcome to AV Chemistry. Today in this video we will discuss about important numericals in electrochemistry chapter. So in this first series we will discuss numerical problems based on Nernst equation and the relationship between electrode potential and Gibbs free energy and equilibrium constant. Okay, now let us begin with the video. ಈಗ ನೋಡ್ರಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲ ನಾವು ಸ್ವಲ್ಪ ಫಾರ್ಮುಲಾಸನ್ನು ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ ನಾ ಡೈರೆಕ್ಟ್ ಫಾರ್ಮುಲಾಸನ್ನು ಬರ್ದಿರ್ತೇನೆ. ಈ ಫಾರ್ಮುಲಾದೊಳಗಡೆ ಯಾವ್ಯಾವ ಟರ್ಮ್ಸ್ ಬರ್ತಾವಲ್ಲ ನಾ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗನ ಡಿಸ್ಕಷನ್ ಮಾಡ್ತೇನೆ. ಓಕೆ, ಹಾಂ. ಸೊ ಫಸ್ಟ್ ಫಾರ್ಮುಲಾ ಇಸ್ ಇಟ್ ಈಸ್ ಅ ನರ್ಸ್ಟ್ ಇಕ್ವೇಷನ್ ಫಾರ್ ಸಿಂಗಲ್ ಎಲೆಕ್ಟ್ರೋಡ್. ಇಲ್ಲಿ ಟರ್ಮ್ಸ್ ನೋಡ್ರಿ, ಸಿಂಗಲ್ ಎಲೆಕ್ಟ್ರೋಡ್ಸ್ಗೆ ಇ ಸೆಲ್ ಅಂತ ಹೇಳಿದ ಫಸ್ಟ್ ಟರ್ಮ್. ಸೊ ಹಿಯರ್ ಇ ಸೆಲ್ ಇಸ್ ಕಾಲ್ಡ್ ಆಸ್ cell potential. E cell is cell potential or EMF, electromotive force ಅಂತನೂ ಕರಿಬಹುದು, ಇಲ್ಲ ಅಂತಂದ್ರೆ cell potential. So here E naught cell is called as electrode potential, or you can also call it as standard electrode potential. Standard electrode potential. And this E naught cell can be calculated by the formula E naught cell is equal to electrode potential of cathode electrode minus electrode potential of anode electrode. E naught cell is equal to E naught cathode minus E naught anode. The difference in the electrode potential of two electrodes will gives rise to E naught cell. Hangara idu n enpa antara. So here n is called as number of electrons involved in redox reaction. ಸೊ ಇಲ್ಲೇನು ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗಡೆ ರೆಡಾಕ್ಸ್ ರಿಯಾಕ್ಷನ್ ಆಗ್ತೈತಿರಲ್ಲ, ಆ ರೆಡಾಕ್ಸ್ ರಿಯಾಕ್ಷನ್ ಒಳಗಡೆ ಎಷ್ಟು ಎಲೆಕ್ಟ್ರಾನ್ಸ್ಗೆ ಏನಾದ್ರು ಮತ್ತು ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಗೋಲ್ಲ, ಅದು ನಾವು ಎನ್ಲೆ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಹಿಯರ್ ದಿಸ್ ಸ್ಕ್ವೇರ್ ಬ್ರಾಕೆಟ್ ಎಮ್ ಎನ್ ಪ್ಲಸ್ ಇಂಡಿಕೇಟ್ಸ್ square bracket of Mn plus, it is nothing but concentration of metal ion. M is nothing but symbol of metal, concentration. Square bracket in indicate ಮಾಡ್ತೈತ್ರಿ concentration. So here it is concentration of metal ion or metal electrode. ಸೊ ಈ ಥರನೂ ಕೊಡ್ಬೋದು. ಮತ್ತು ನೆನಪಿರಲ್ರಿ, ಯಾವಾಗಲೂ ಈಗ ನಿಮಗೊಂದು ರೆಡಾಕ್ಸ್ ರಿಯಾಕ್ಷನ್ ಕೊಟ್ರೆ ಅಂತ ತಿಳ್ಕೊರಿ. ಸೊ ರೆಡಾಕ್ಸ್ ರಿಯಾಕ್ಷನ್ ಕೊಟ್ಟ ಈ ಸೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡಂದಾಗ ಈ ಸೈಡ್ ರಿಯಾಕ್ಟೆಂಟ್ಸ್ ಇರ್ತಾವ, ರಿಯಾಕ್ಟೆಂಟ್ಸ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್ಸ್. ಓಕೆ, ಇಲ್ಲಿ ನೋಡ್ರಿ, ಪ್ರಾಡಕ್ಟ್ಸ್ ಒಳಗಡೆನೂ ಮೆಟಲ್ ಅಯಾನ್ದನ ಕಾನ್ಸಂಟ್ರೇಷನ್ ಕನ್ಸಿಡರ್ ಮಾಡಾಕ್ಬೇಕು. ಆಮೇಲೆ ರಿಯಾಕ್ಟೆಂಟ್ಸ್ ಒಳಗಡೆನೂ ಮೆಟಲ್ ಅಯಾನ್ದನ ಕಾನ್ಸಂಟ್ರೇಷನ್ ಕನ್ಸಿಡರ್ ಮಾಡಾಕ್ಬೇಕು. ಇಲ್ಲಿ ಯಾವುದಾದ್ರೂ ಮೆಟಾಲಿಕ್ ಫಾರ್ಮ್ ಒಳಗಡೆ ಇತ್ತಂದ್ರೆ ಅದ್ರದ್ದು ಕಾನ್ಸಂಟ್ರೇಷನ್ ತೊಗೊಳ್ಳೋಂಗಿಲ್ಲ. ಈ ಸೈಡ್ ಮೆಟಾಲಿಕ್ ಫಾರ್ಮ್ನಾಗ ಇತ್ತಾರೆ ಅದ್ರ ಕಾನ್ಸಂಟ್ರೇಷನ್ ತೊಗೊಳ್ಳೋಂಗಿಲ್ಲ. ಪ್ರಾಡಕ್ಟ್ ಸೈಡ್ ಮೆಟಾಲಿಕ್ ಫಾರ್ಮ್ನಾಗ ಇತ್ತಂದ್ರೂ ಕಾನ್ಸಂಟ್ರೇಷನ್ ತೊಗೊಳಂಗಿಲ್ಲ. ಸೊ ನಾನು ಒಂದು ರೆಡಾಕ್ಸ್ ರಿಯಾಕ್ಷನ್ ಬರಿತೀನಿ ರೀ. ಇಟ್ ಈಸ್ ದ ರೆಡಾಕ್ಸ್ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಡೇನಿಯಲ್ ಸೆಲ್. ಜಿಂಕ್ reacts with copper plus 2 ions and zinc converts to Zn plus 2 and copper plus 2 ions converts to copper. ಸೊ ಇಲ್ಲಿ ನೋಡ್ರಿ, ಇವೆರಡು ರಿಯಾಕ್ಟೆಂಟ್ಸ್ ಇದಾವ ಮತ್ತು ಇವೆರಡು ಪ್ರಾಡಕ್ಟ್ ಇದಾವೆ. ನೋಡ್ರಿ, ರಿಯಾಕ್ಟೆಂಟ್ ಸೈಡ್ ಇದು ಮೆಟಾಲಿಕ್ ಫಾರ್ಮ್ನಾಗ ಐತಿ, ಪ್ರಾಡಕ್ಟ್ ಸೈಡ್ ಕಾಪರ್ ಮೆಟಾಲಿಕ್ ಫಾರ್ಮ್ನಾಗ ಐತಿ. ಹಾಗಾದ್ರೆ ಜಿಂಕ್ದ ಮತ್ತು ಕಾಪರ್ದ ಕಾನ್ಸಂಟ್ರೇಷನ್ ಬಿಟ್ಬಿಡುದ. ಜಿಂಕ್ ಅಯಾನ್ದ ಕಾನ್ಸಂಟ್ರೇಷನ್ ಮತ್ತು ಯಾವ್ದು ಹೇಳ್ರಿ, ಕಾಪರ್ ಅಯಾನ್ದ ಕಾನ್ಸಂಟ್ರೇಷನ್ ನಾವು ಕನ್ಸಿಡರ್ ಮಾಡಕ್ಬೇಕು. ಸೊ ಇಲ್ಲಿ ನೋಡ್ರಿ, ಸೊ ದಿಸ್ ಇಸ್ ದ ನರ್ಸ್ಟ್ ಇಕ್ವೇಷನ್ ಫಾರ್ a given redox reaction. ಈ ನರ್ಸ್ಟ್ ಇಕ್ವೇಷನ್ ಒಳಗೆ ನೋಡ್ರಿ, ಈ ಸೆಲ್ ಐತಿ, ಈ ನಾಟ್ ಸೆಲ್ ಎನ್ ನಾ ಇಲ್ಲಿ ಟರ್ಮ್ಸ್ ಬರ್ದ್ನಿ. ಆಮೇಲೆ ಇಲ್ಲಿ ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರೊಡಕ್ಟ್ಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಕಾನ್ಸಂಟ್ರೇಷನ್ ಆಫ್ ಪ್ರೊಡಕ್ಟ್ಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಹಂಗಾರೆ ಪ್ರೊಡಕ್ಟ್ಸ್ ಒಳಗೂ ಯಾವ್ದ್ರದ್ದು ಕಾನ್ಸಂಟ್ರೇಷನ್ ತೊಗೊಳಕ್ಬೇಕು, ಮೆಟಲ್ ಅಯಾನ್ ತೊಗೊಳಕ್ಬೇಕು. ರಿಯಾಕ್ಟೆಂಟ್ ಒಳಗಡೆನೂ ಮೆಟಲ್ ಅಯಾನ್ದನ ಕಾನ್ಸಂಟ್ರೇಷನ್ ತೊಗೊಳಕ್ಬೇಕು. ಓಕೆ, ದೀಸ್ ಆರ್ ಟೂ ಫಾರ್ಮುಲಾಸ್. ಇನ್ನು ಮತ್ತೆರಡು ಫಾರ್ಮುಲಾಸ್ ನೋಡ್ರಿ. So one formula is relationship between electrode potential and equilibrium constant. ಇಲ್ಲಿ Kc ಅಂತಂದ್ರೆ equilibrium constant. Kc is called as equilibrium constant. And there is another formula, the relationship between standard Gibbs free energy and electrode potential. Delta G naught ಅಂತಂದ್ರೆ standard Gibbs free energy. Standard Gibbs free energy, and F is called as Faraday's constant. F is called as
Faraday's constant whose value is 1 Faraday is equal to 96,500 coulomb, and E naught cell that we know electrode potential. Okay, so these are the formulas on which let us solve some numerical questions. Okay, now first question ಏನೈತೆ ನೋಡ್ರಿ. First question is calculate EMF of the cell. EMF ಅಂತಂದ್ರೆ ರೀ, EMF is denoted as E cell. E cell ಅನ್ನು ಕ್ಯಾಲ್ಕುಲೇಟ್ ಮಾಡಂತ ಹೇಳಿದಾರೆ. ಫಾರ್ ದ ರಿಯಾಕ್ಷನ್ ಕೊಟ್ಟಾರ ಅವ್ರು ಇಲ್ಲಿ ಏನು ಕೊಟ್ಟಾರ ನೋಡ್ರಿ, Mg magnesium reacts with 2 Ag plus ions gives rise to Mg plus 2 plus 2 Ag. ಸೊ ಇಲ್ಲಿ ಮ್ಯಾಗ್ನೇಷಿಯಮ್ ಇದ್ದದ್ದು Mg plus 2 ಆಗತ್ತದ, ಆಮೇಲೆ Ag ಪ್ಲಸ್ ಇದ್ದದ Ag ಆಗತ್ತದ. ಓಕೆ, ಇವೆರಡು ಪ್ರಾಡಕ್ಟ್ಸ್ ಮತ್ತು ಇವೆರಡು ರಿಯಾಕ್ಟೆಂಟ್ಸ್. ನಾನು ನಿಮಗೆ ಹೇಳಿದ ಪ್ರಕಾರ ಪ್ರಾಡಕ್ಟ್ ಒಳಗಡೆ ಕಾನ್ಸಂಟ್ರೇಷನ್ ಯಾವುದು ತೊಗೊಳ್ಬೇಕಾ, ಮೆಟಲ್ ಅಯಾನ್ದು ತೊಗೊಳಕ್ಬೇಕಾ, ಮೆಟಲ್ದು ಬಿಟ್ಬಿಡ್ಬೇಕಾ, ರಿಯಾಕ್ಟೆಂಟ್ಸ್ ಒಳಗಡೆ ಮೆಟಲ್ದು ಬಿಡಬೇಕಾ, ಮೆಟಲ್ ಅಯಾನ್ದು ಕಾನ್ಸಂಟ್ರೇಷನ್ ತೊಗೊಳಕ್ಬೇಕಾ. ಓಕೆ, ಏನೇನು ಕೊಟ್ಟಾರ ನೋಡೋಣ ನಾವೀಗ. ಸೊ ದೇ ಹ್ಯಾವ್ ಗಿವನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಮ್ಯಾಗ್ನೇಷಿಯಂ ಎಲೆಕ್ಟ್ರೋಡ್ ಕೊಟ್ಟಾರ. ಸೊ ಇ ನಾಟ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಲೂ ಕರಿಬಹುದು, ಐಯುಪ್ಯಾಕ್ ಕನ್ವೆನ್ಷನ್ ಒಳಗಡೆ ರಿಡಕ್ಷನ್ ಪೊಟೆನ್ಷಿಯಲ್ ಅಂತಲೂ ಕರಿಬಹುದು. ಸೊ ದಿಸ್ ಇಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಮ್ಯಾಗ್ನೇಷಿಯಂ ಎಲೆಕ್ಟ್ರೋಡ್ ಎಷ್ಟು ಕೊಟ್ಟಾರಿ, -2.37 ವೋಲ್ಟ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಸಿಲ್ವರ್ ಎಲೆಕ್ಟ್ರೋಡ್ ದೇ ಹ್ಯಾವ್ ಗಿವನ್ ಇ ನಾಟ್ ಆಫ್ Ag ಪ್ಲಸ್ ಬಾರ್ Ag ಎಷ್ಟು ಕೊಟ್ಟಾರ್ರಿ, 0.80 ವೋಲ್ಟ್. Mg ಪ್ಲಸ್ 2 ಕಾನ್ಸಂಟ್ರೇಷನ್ ಕೊಟ್ಟಾರ ನೋಡ್ರಿ, ಸ್ಕ್ವೇರ್ ಬ್ರಾಕೆಟ್ನಾಗ ಕೊಟ್ಟಿರಂತಂದ್ರೆ ಕಾನ್ಸಂಟ್ರೇಷನ್ ಕೊಟ್ಟಿರ್ತಾರೆ. ಕಾನ್ಸಂಟ್ರೇಷನ್ ಆಫ್ Mg ಪ್ಲಸ್ 2 ಈಸ್ ಈಕ್ವಲ್ ಟು 0.001 m. ನೋಡ್ರಿ 0.001 m ನಾವು ಯಾವ ಥರ ಬರಿಬೋದು, ಡೆಸಿಮಲ್ ಪಾಯಿಂಟ್ಸನ್ನು ರೈಟ್ ಸೈಡ್ ಮೂವ್ ಮಾಡಿರಿ. ನೆನಪಿಟ್ಕೋರಿ, ಇಫ್ ಯು ಮೂವ್ ಡೆಸಿಮಲ್ ಪಾಯಿಂಟ್ಸ್ ಟು ದ ರೈಟ್ ಸೈಡ್ ಇಟ್ ವಿಲ್ ಕಮ್ 10⁻⁻. ಇಫ್ ಯು ಮೂವ್ ಡೆಸಿಮಲ್ ಪಾಯಿಂಟ್ಸ್ ಟು ದ ಲೆಫ್ಟ್ ಸೈಡ್ ಇಟ್ ವಿಲ್ ಕಮ್ 10⁻+ನಾಗ ಬರ್ತದೆ. ಈಗ ನಾವು ಡೆಸಿಮಲ್ ಪಾಯಿಂಟ್ಸನ್ನು ರೈಟ್ ಸೈಡ್ ಮೂವ್ ಮಾಡೋಣ. 1 2 3 ಹಾಗಾದ್ರೆ ಇದೇನು ಬರ್ತದೆ ಹೇಳ್ರಿ, 10⁻³ m ಬರ್ತದೆ ಕಾನ್ಸಂಟ್ರೇಷನ್ ಆಫ್ Mg ಪ್ಲಸ್ 2. ಸಿಮಿಲರ್ಲಿ ದೇ ಹ್ಯಾವ್ ಗಿವನ್ ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್. ಸಿಲ್ವರ್ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಾರ ನೋಡ್ರಿ, 0.0001 ಕೊಟ್ಟಾರ. ಸೊ 0.0001 m. ಸೊ 0.0001 m ಕ್ಯಾನ್ ಬಿ ರಿಟರ್ನ್ ಆಸ್, ನೋಡ್ರಿ ಡೆಸಿಮಲ್ ಪಾಯಿಂಟ್ಸನ್ನು ರೈಟ್ ಸೈಡ್ ಮೂವ್ ಮಾಡ್ರಿ. 1 2 3 4 ಅಂತಂದ್ರೆ 10⁻⁻⁴ m. ಹಂಗಾರೆ ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕ್ರಿ, ಈ ಸೆಲ್ ಇಲ್ಲಿ n ಇಸ್ ಈಕ್ವಲ್ ಟು ಎಷ್ಟು ಅನ್ನೋದು ಗೊತ್ತಾಗಬೇಕು ನಮ್ಗೆ. ಸೊ ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಟೇಕಿಂಗ್ ಪಾರ್ಟ್ ಇನ್ ದಿಸ್ ರೆಡಾಕ್ಸ್ ರಿಯಾಕ್ಷನ್. So magnesium is carrying oxidation state as +2, which means that magnesium is losing 2 electrons. So each silver ion is gaining 1 electron. There are 2 silver ions. ಹಂಗಾದ್ರೆ 2 electrons ಇಲ್ಲಿ ಎಕ್ಸ್ಚೇಂಜ್ ಆಗತ್ತೆ ಒಂದಂಗ. ಯಾಕಂದ್ರೆ ಮ್ಯಾಗ್ನೇಷಿಯಂ 2 electrons ಲಾಸ್ ಮಾಡ್ಕೊಳತೈತಿ ಮತ್ತು 2 ಸಿಲ್ವರ್ ಅಯಾನ್ ಅವು 2 ಎಲೆಕ್ಟ್ರಾನ್ಸನ್ನು ಗೇನ್ ಮಾಡ್ಕೊಳತ್ತೇವೆ ಅಂತಂದ್ರೆ n is equal to 2. Okay, now therefore we know the formula to calculate E cell. E cell, or you can say EMF of the cell. E cell is equal to E naught cell minus 0.059 divided by n log of concentration of products divided by concentration of reactant. Okay, ಇದು ನಾವೀಗ ಫಾಲೋ ಮಾಡೋಣ. E cell as it is ಇಡೋಣ್ರಿ. E cell is equal to E naught cell ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದ್ರಿ, ಡೈರೆಕ್ಟ್ಲಿ ಕೊಟ್ಟಿಲ್ಲ ಅವ್ರು ಇಲ್ಲಿ. E naught cell is calculated as E naught cathode minus E naught anode. ಇವೆರಡೂದ್ರೊಳಗಡೆ ಯಾವುದು ಕ್ಯಾಥೋಡ ಮತ್ತು ಯಾವುದು ಆ್ಯನೋಡ ನಮಗೆ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಮ್ಯಾಗ್ನೇಷಿಯಮ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಆಕ್ಸಿಡೇಷನ್ ಆಗತ್ತಪ್ಪ ಅಂದ್ರೆ ಆಕ್ಸಿಡೇಷನ್ ಆಲ್ವೇಸ್ ಟೇಕ್ಸ್ ಪ್ಲೇಸ್ ಅಟ್ ಆ್ಯನೋಡ್. ನೆನಪಿಲ್ರಿ, ಆಕ್ಸಿಡೇಷನ್ ಆಕರ್ಸ್ ಅಟ್ ಆ್ಯನೋಡ್ ಆ್ಯಂಡ್ Ag ಪ್ಲಸ್ ಅಯಾನ್ಸ್ ಆರ್ ಗೆಟಿಂಗ್ ರೆಡ್ಯೂಸ್ಡ್. ರಿಡಕ್ಷನ್ ಆಲ್ವೇಸ್ ಆಕರ್ಸ್ ಅಟ್ ಕ್ಯಾಥೋಡ್. ಕ್ಯಾಥೋಡ್ ಕಡೆ ರಿಡಕ್ಷನ್ ಆಗ್ತದೆ, ರೈಟ್. ಹಂಗಾರ ಇಲ್ಲಿ ಸಿಲ್ವರ್ ಎಲೆಕ್ಟ್ರೋಡ್ ಈಸ್ ಆ್ಯಕ್ಟಿಂಗ್ ಆಸ್ ಕ್ಯಾಥೋಡ್ ಆ್ಯಂಡ್ ಮ್ಯಾಗ್ನೇಷಿಯಮ್ ಎಲೆಕ್ಟ್ರೋಡ್ ಈಸ್ ಆ್ಯಕ್ಟಿಂಗ್ ಆಸ್ ಆ್ಯನೋಡ್. ಹಂಗಾರ ಸರ್ ನಾವು ಇದನ್ನೇನು ತೊಗೋಬೇಕು ಹೇಳ್ರಿ, ದಿಸ್ ಇಸ್ ಟೇಕನ್ ಆಸ್ ಆ್ಯನೋಡ್, ಆಮೇಲೆ ರೀ ದಿಸ್ ಇಸ್ ಟೇಕನ್ ಆಸ್ ಕ್ಯಾಥೋಡ್. ಮತ್ತೊಂದು ಟ್ರಿಕ್ ಏನಪ್ಪ ಅಂತಂದ್ರೆ, ಇಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆರ್ ರಿಡಕ್ಷನ್ ಪೊಟೆನ್ಷಿಯಲ್ ಈಸ್ ಇನ್ ಮೈನಸ್ ಟರ್ಮ್, ಯು ಅಂಡರ್ಸ್ಟ್ಯಾಂಡ್ it should be taken as anode electrode. If electrode potential as positive, it should be taken as cathode. ಇದೊಂದು ನೀವು ಟ್ರಿಕ್ ನೆನ್ಪಿಟ್ಕೊಂಬೇಡ್ರಿ. ಸೊ E naught ಸಲ ಹೆಂಗೆ ತೆಗಿದ್ರಿ, E naught cathode minus E naught anode. ಇದರ ಕ್ಯಾಥೋಡ್ ಯಾವ್ದು ಇದೈತಲ್ಲ 0.80 ಮೈನಸ್ ಆ್ಯನೋಡ್ ಯಾವ್ದೈತ್ರಿ, ಮ್ಯಾಗ್ನೇಷಿಯಮ್ ಎಲೆಕ್ಟ್ರೋಡ್ ಎಷ್ಟೈತ್ರಿ -2.37 ಬ್ರಾಕೆಟ್ ಒಳಗಡೆ -2.37 ಮೈನಸ್ 0.059 ಡಿವೈಡೆಡ್ ಬೈ n. n ಅಂದರೆ ಎಷ್ಟೈತ್ರಿ 2 ಐತಿ.
ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಯಾವ್ದು ಹೇಳ್ರಿ ಅಲ್ಲಿ Mg+2 ಮತ್ತು Ag ಅಂತ ಐತಲ್ಲ, ಇದ್ರಾಗ Ag ಬಿಟ್ಟಿವಪ್ಪ ಅಂದ್ರೆ ಯಾವ್ದ್ರದ್ದು ಕಾನ್ಸಂಟ್ರೇಷನ್ ತೊಗೊಳಕ್ಬೇಕು ನಾವಿಲ್ಲಿ Mg+2. Mg+2 ಕಾನ್ಸಂಟ್ರೇಷನ್ ಎಷ್ಟೈತ್ರಿ 10⁻³ ಡಿವೈಡೆಡ್ ಬೈ ನೋಡ್ರಿ ಇಲ್ಲಿ ಪವರ್ ಏನಾದ್ರು ನೋಡ್ರಿ ಎಷ್ಟು ಮೋಲ್ಸ್ ಇದಾವ್ರಿ ಮ್ಯಾಗ್ನೇಷಿಯಂ +2 ಅಯೋನ್ಸ್ 1 ಮೋಲ್ ಐತೆ ಅಂದ ಕೂಡಲೇ ಇದ್ರದ್ದು ಪವರ್ ನಾವು ಇಲ್ಲಿ 1 ಬರೆದ್ಬಿಡು ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಸೈಡ್ ನಾವು ಮ್ಯಾಗ್ನೇಷಿಯಂ ಬಿಟ್ಬಿಡೋಣ. ಯಾವ್ದ್ರ ತೊಗೊಳ್ ಹೇಳ್ರಿ ಸಿಲ್ವರ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟೈತ್ರಿ 10⁻⁴ ಇದ್ರದ್ದು ಪವರ್ ನಾವು ಬರೆಯಾಕ್ಬೇಕು ನೋಡ್ರಿ. ಯಾಕೆ ಹೇಳ್ರಿ ದೇರ್ ಆರ್ 2 ಮೋಲ್ಸ್ ಆಫ್ ಸಿಲ್ವರ್ ಅಯಾನ್ಸ್, ಹಂಗಾರ ಇದ್ರದ್ದು ಪವರ್ 2 ಬರೀನು. ಓಕೆ, ಈಕ್ವಲ್ ಟು E cell is equal to 0.80 plus 2.37. You can make use of calculator. Notice 0.80 minus into minus becomes plus 2.37. So it will be 3.17 minus 0.059 divided by 2 will be 0.0295. Okay, next ನೋಡ್ರಿ ಲಾಗ್ ಆಫ್ 10⁻³ ಅಂದ್ರೆ 10⁻³ ಡಿವೈಡೆಡ್ ಬೈ 10⁻⁴² ಅಂದ್ರೆ ಎಷ್ಟು ಹೇಳ್ರಿ 10⁻⁸. ಓಕೆ, ನಾವು ಈಗ ಮತ್ತೆ ಇದರ ಮೈನಸ್ ಮಾಡಿ ಇಡಬೇಡ್ರಿ. ಯಾಕೆ ಹೇಳ್ರಿ ದಿಸ್ ವ್ಯಾಲ್ಯೂ ಈಸ್ ಬೌಂಡ್ ಟು ಲಾಗ್ ವ್ಯಾಲ್ಯೂ. ಮೊದಲು ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ನಾವು ಇದರೊಳಗಡೆ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಒಮ್ಮೆ ಇಲ್ಲಿ ಮೈನಸ್ ಮಾಡಿ ಇಟ್ರಿ ಅಂದ್ರೆ ಆನ್ಸರ್ ರಾಂಗ್ ಆಗ್ತೈತಿ. ಸೊ ಫಸ್ಟ್ ಏನು ಮಾಡಿ ನೋಡ್ರಿ, ಈಗ ಈ ಸೆಲ್ ಇಸ್ ಈಕ್ವಲ್ ಟು 3.17 minus 0.0295 log of 10⁻⁸ comes to the numerator. 10⁻⁸ term numerator ಬತ್ತ ಅಂದ್ರೆ 10⁻+8 ಆಗ್ತದೆ. 10⁻+8 and 10⁻³ will be 10⁵. ರೈಟ್, ಈಗ ಲಾಗ್ 10⁵ ಅಂದ್ರೆ ನಮಗೆ ಗೊತ್ತಿರಬೇಕು. ನಿಮಗೆ ಈ ಒಂದು ಟರ್ಮ್ಸ್ ಗೊತ್ತಿಲ್ಲರಿ. ಲಾಗ್ ಆಫ್ A into B is log A into B is log A plus log B. ಹಂಗಾರ ಲಾಗ್ A by B ಅಂದ್ರೆ ಏನು ಹೇಳ್ರಿ ಲಾಗ್ A minus log B. Similarly log A to the power B is nothing but B log A, and this looks like log 10⁵ log A raised to B. log A raised to B ಅಂತಂದ್ರೆ B log A. B log A ಅಂತಂದ್ರೆ 5 log 10. 5 log 10 ವ್ಯಾಲ್ಯೂ ಎಷ್ಟು ರೀ 5 ಅಂತ ಕೊಟ್ಟಾರ ನೋಡ್ರಿ ಇಲ್ಲಿ ಪ್ರಾಬ್ಲಮ್ ಒಳಗಡೆ. log 10 to the power 5 is equal to 5. So E cell is equal to 3.17 minus 0.0295 into 5. So 0.0295 ನಾವು 5 ಮಲ್ಟಿಪ್ಲೈ ಮಾಡೋಣ 0.1475 ಬರ್ತದೆ. Therefore E cell is equal to 3.17 minus S3 0.1475. Therefore E cell is equal to 3.17 minus 0.1475. So answer will be 3.02 volts. So this is the final answer of this problem. Okay, now let us go to next question. So next question is calculate EMF of the cell. ಮತ್ತೆ ಏನು ಕೇಳಿದಾರೆ ಇಲ್ಲಿ EMF ಅಂದ್ರೆ E cell ಕೇಳಿದಾರೆ. We have to calculate E cell in which the following reaction takes place. ಮತ್ತೆ ರಿಯಾಕ್ಷನ್ ಕೊಟ್ಟಾರ ನೋಡ್ರಿ ಇಲ್ಲಿ. ರಿಯಾಕ್ಷನ್ ಕೊಟ್ಟಾರಪ್ಪ ಅಂತಂದ್ರೆ ಇವೆರಡು ರಿಯಾಕ್ಟಂಟ ಇವೆರಡು ಪ್ರಾಡಕ್ಟ್ ಅಂತಂದ್ರೆ ಇದನ್ನು ಬಿಟ್ಟು ಬಿಡುದ, ಇದನ್ನು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ತೊಗೊಳ್ದ, ಇಲ್ಲಿ ಇದನ್ನು ಬಿಟ್ಟು ಬಿಡುದ, ಇದ್ರದ್ದು ಕಾನ್ಸಂಟ್ರೇಷನ್ ತೊಗೊಳ್ದ. ಈಗ ನಿಕಲ್ ಇದ್ದದ್ದು Ni+2 ಆಗತ್ತಪ್ಪ ಅಂತಂದ್ರೆ ನಿಕಲ್ ಎಲೆಕ್ಟ್ರೋಡ್ ಇಸ್ ಆ್ಯನೋಡ್. ಓಕೆ, ಆ್ಯಂಡ್ ಸಿಲ್ವರ್ ಎಲೆಕ್ಟ್ರೋಡ್ ಇಸ್ ಕ್ಯಾಥೋಡ್. ಓಕೆ, ಹಾಂ ಇನ್ನು ನೋಡ್ರಿ ಇ ಎಮ್ ಎಫ್ ಕೇಳಿದಾರ, ರಿಯಾಕ್ಷನ್ ಕೊಟ್ಟಾರ. ಇಲ್ಲಿ ನೋಡ್ರಿ ಬ್ರಕೆಟ್ ಒಳಗೆ ಏನು ಕೊಟ್ಟಾರ ಅಂದ್ರೆ ಇದು ಕಾನ್ಸಂಟ್ರೇಷನ್ ಕೊಟ್ಟಾರ. ಯಾವ್ದ್ರದ್ದು ಕಾನ್ಸಂಟ್ರೇಷನ್ ಕೊಟ್ಟಾರ ನೋಡ್ರಿ ಸಿಲ್ವರ್ ಅಯಾನ್. ಸೊ ದೇ ಹ್ಯಾವ್ ಗಿವನ್ ಸಿಲ್ವರ್ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್. ಸಿಲ್ವರ್ electrolyte concentration is 0.002 m. So 0.002 m can be written as 2 into 10⁻³ m. ಯಾಕಂದ್ರೆ 3 ಡೆಸಿಮಲ್ ಪಾಯಿಂಟ್ಸನ್ನು ರೈಟ್ ಸೈಡ್ ಮೂವ್ ಮಾಡೋಣ. 2 into 10⁻³ ಬತ್ತಾ. ಆಮೇಲೆ ನಿಕಲ್ದು ಕಾನ್ಸಂಟ್ರೇಷನ್ ಕೊಟ್ಟಾರ ನೋಡ್ರಿ. ದೇ ಹ್ಯಾವ್ ಗಿವನ್ ನಿಕಲ್ ಅಯಾನ್ ಕಾನ್ಸಂಟ್ರೇಷನ್ ಆಸ್ 0.160 m. ಓಕೆ, ನಾ ಇಲ್ಲಿ 2 ಪಾಯಿಂಟ್ಸ್ ಮೂವ್ ಮಾಡ್ತೇನೆ. 16 into 10⁻² m.
ನೀವು 3 ಪಾಯಿಂಟ್ಸ್ ಮೂವ್ ಮಾಡ್ಬೋದಾ, ಏನು ಪ್ರಾಬ್ಲಮ್ ಇಲ್ಲ. ಸಿಂಪ್ಲಿಫಿಕೇಶನ್ ಅಷ್ಟು ಕರೆಕ್ಟಾಗಿ ಮಾಡೋದು. ಮತ್ತೇನು ಕೊಟ್ಟಾರ ನೋಡ್ರಿ, ಗಿವನ್ ಇ ನಾಟ್ ಸೆಲ್, ಡೈರೆಕ್ಟ್ಲಿ ಇ ನಾಟ್ ಸೆಲ್ ಕೊಟ್ಟಾರ ಇಲ್ಲಿ. ಸೊ ಇ ನಾಟ್ ಸೆಲ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರಪ್ಪ ಅಂದ್ರೆ 1.05 ವೋಲ್ಟ್. 1.05 ವೋಲ್ಟ್ ಈ ಸೆಲ್ ಕೇಳಿದಾರೆ ನಮಗೆ. ಓಕೆ, ಸೊ ಟು ಕ್ಯಾಲ್ಕುಲೇಟ್ ಇ ಸೆಲ್ ವಿ ಹ್ಯಾವ್ ದ ಫಾರ್ಮುಲಾ ಇ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ minus 0.059 divided by n log of concentration of products divided by concentration of reactants. ಓಕೆ, ಹಾಂ ಪ್ರಾಡಕ್ಟ್ ನೋಡ್ರಿ ಯಾವ್ದ್ರದ್ದು ಕಾನ್ಸಂಟ್ರೇಷನ್ ತೊಗೊಳಕ್ಬೇಕಾ, ಪ್ರಾಡಕ್ಟ್ ಅಂದ್ರೆ ನಿಕಲ್ದು ತೊಗೊಳಕ್ಬೇಕು. ಯಾಕಂದ್ರೆ ಈ ಸೈಡ್ ಪ್ರಾಡಕ್ಟ್ ಅದಾವ. ಹಂಗಾರೆ ಇದು ನೋಡ್ರಿ 1 ಮೋಲ್ ಐತೆ ಅಂತಂದ್ರೆ ಇಲ್ಲಿ ಪ್ರಾಡಕ್ಟ್ದು ಪವರ್ ಎಷ್ಟು ಬರೀಬೇಕು, 1. ರಿಯಾಕ್ಟೆಂಟ್ ಸೈಡ್ ನೋಡ್ರಿ ನಾವು ಸಿಲ್ವರ್ ಅಯೋನ್ದ ಕಾನ್ಸಂಟ್ರೇಷನ್ ತೊಗೊಳಕ್ಬೇಕು. ಎಷ್ಟು ಮೋಲ್ಸ್ ಇದಾವ್ರಿ, 2 ಮೋಲ್ಸ್ ಇದಾವೆ. ಹಂಗಾರೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಟರ್ಮ್ ಮೇಲೆ ಪವರ್ ನಾವು 2 ಬರೀಬೇಕು. ಇನ್ನು ನಾವು ಟರ್ಮ್ಸ್ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ ದಿ ಹ್ಯಾವ್ ಗಿವನ್, ಇ ನಾಟ್ ಸೆಲ್ ಎಷ್ಟು ಕೊಟ್ಟಾರ 1.05 ಕೊಟ್ಟಾರ ಮೈನಸ್. ಸೊ ಎನ್ ಇಸ್ ಹೌ ಮಚ್ ಹಿಯರ್, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೊ ನಿಕಲ್ ಈಸ್ ಲೂಸಿಂಗ್ 2 electrons, means there are 2 electrons which are taking part in this redox reaction. So n is equal to 2. ನಿಕಲ್ ನೋಡ್ರಿ Ni ಇದ್ದಿದ್ದು Ni + 2 ಆಗುತ್ತೆ ಅಂದ್ರೆ ಲಾಸ್ ಆಫ್ 2 electrons. ಅವೆರಡು ಎಲೆಕ್ಟ್ರಾನ್ಸನ್ನು 2 ಸಿಲ್ವರ್ ಅಯೋನ ಗೇನ್ ಮಾಡ್ಕೊಳತ್ತವ. ಸೊ n is equal to 2. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, 0.059 divided by 2 log of concentration of a product. ಪ್ರಾಡಕ್ಟ್ ಅಂದ್ರೆ ಯಾವ್ದ್ರಿ, ನಿಕಲ್. ನಿಕಲ್ ಕಾನ್ಸಂಟ್ರೇಷನ್ ಎಷ್ಟೈತ್ರಿ, 16 × 10⁻², 16 × 10⁻² ಡಿವೈಡೆಡ್ ಬೈ ರಿಯಾಕ್ಟಂಟ್. ರಿಯಾಕ್ಟಂಟ್ ಯಾವ್ದ್ರಿ, ಸಿಲ್ವರ್ ಅಯೋನ್. ಇದ್ರದ್ದು ಕಾನ್ಸಂಟ್ರೇಷನ್ ಎಷ್ಟದ್ರಿ, 2 × 10⁻³ 2 × 10⁻³ ಪವರ್ ಎಷ್ಟು ಬರಿಬೇಕು ನೋಡ್ರಿ, 2 ಬರಿಬೇಕು. ಈಕ್ವಲ್ ಟು 1.05 ಮೈನಸ್ 0.059 divided by 2 is 0.0295 log of 16 × 10⁻² divided by 2 square is 4 into 10 to the power -3 square is 10⁻⁻6. 4 1s are 4 4s are. Okay, equal to 1.05 minus 0.0295. ಸೊ ಲಾಗ್ ಆಫ್ ಉಳಿತೇನು ನೋಡ್ರಿ, ಇಲ್ಲಿ 4 ಉಳಿದೈತಿ. 4 ಇಂಟು ಈ 10⁻⁻6 ನೀವು ನ್ಯೂಮರೇಟರ್ ತೊಗೊಂಡ್ರಪ್ಪ ಅಂದ್ರೆ 10⁻+6 ಆಗ್ತದೆ. 10⁻+6 and 10⁻² will be just 10⁻+4. And this term log 4 into 10⁻⁴ looks like log a into b. Log of a into b ನಿಮಗೆ ಆಗ ಹೇಳಿನ, log of a into b is equal to log a into b is equal to log a plus log b. log a plus log b. ಹಂಗಾರೆ ಇದನ್ನು ಸಿಂಪ್ಲಿಫೈ ಮಾಡೋಣ್ರಿ. 1.05 minus 0.0295 log 4 ಅಂದ್ರೆ log a ಅಂದ್ರೆ log 4 plus log b ಅಂದ್ರೆ 10⁻⁴. log of 10⁻⁴. ನೋಡ್ರಿ log 10⁻⁴ looks like log a raised to b. log a raised to b ಅಂದ್ರೆ ಏನ್ರಿ, b log a. ನಾನು ನಿಮಗೆ ಆಗ ಹೇಳಿನಿ ಅದನ್ನು ಟರ್ಮ್ ನೆನಪಿರಲಿ. ಈಗ log 4 ನಾವು ತೆಗಿಬೇಕು. log 4 ತೆಗಿಬೇಕಾದ್ರೆ ನೋಡ್ರಿ, ಲಾಗ್ ವ್ಯಾಲ್ಯೂನ ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ. log 4 ಇದ್ದಾಗ log 4.00 ಅಂತ ಬರ್ಕೊಳ್ಳೋದು. ಓಕೆ, ಇದು ನೋಡ್ಕೋಬೇಕಾರ ಈ log 4.00 ನೀವು ಡಿವೈಡ್ ಮಾಡ್ಕೊಳ್ಳೋದು ಹೆಂಗ್ರಿ, log of 40 0th ಕಾಲಮ್ ಅಂದ್ರೆ ಲಾಗ್ ಏನು ನಿಮ್ಮದು ಪೇಜ್ ಇರ್ತೈತಿ, ಲಾಗ್ ಪೇಜ್ ಒಳಗಡೆ log of 40 ಆಮೇಲೆ ರೀ 0th ಕಾಲಮ್ ವ್ಯಾಲ್ಯೂ ನೋಡೋದು. ಇಲ್ಲಿ 0th ಕಾಲಮ್ ಇಲ್ಲಿ ಒಂದು ವ್ಯಾಲ್ಯೂ ಬರ್ತೈತೆ ನಿಮಗೆ. ಇಲ್ಲಿ ವ್ಯಾಲ್ಯೂ ಆ್ಯಕ್ಚುಲಿ ನೀವು ತೆಗೆದು ನೋಡ್ರಪ್ಪ ಅಂದ್ರೆ 6021 ಅಂತ ಹೇಳೈತಿ, ರೈಟ್. ಸೊ 6021 ಇಲ್ಲಿ ಬರೆದು ಬಿಡೋಣ ನಾವು. ಈಕ್ವಲ್ ಟು 1.05 ಮೈನಸ್ 0.0295 ಇಂಟು ಬ್ರಾಕೆಟ್ 6021. ಈಗ ನಾ ಡೆಸಿಮಲ್ ಪಾಯಿಂಟ್ ಇಡಬೇಕಲ್ಲ, ಇಲ್ಲಿ ಒಂದೇ ಡಿಜಿಟ್ ಡೆಸಿಮಲ್ ಪಾಯಿಂಟ್ ಇಡಬೇಕಾದ್ರೆ ಲಾಗ್ ಒಳಗಡೆ ನಾವು n-1 ಮಾಡ್ಕೊಳಕ್ಬೇಕು. ಸೊ ವೇರ್ n is called as number of digits, where n is number of digits before decimal point. Before decimal point. ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು ಎಷ್ಟು ಡಿಜಿಟ್ಸ್ ಇದಾವೆ ನೋಡು. ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು ಎಷ್ಟು ಡಿಜಿಟ್ಸ್ ಇದಾವ್ರಿ, 1 ಐತೆ. ಹಂಗಾರೆ n ಈಕ್ವಲ್ ಟು 1 ತೊಗೋಬೇಕಾ. 1 - 1 ಅಂದ್ರೆ ಎಷ್ಟು ಆಯ್ತು ರೀ, 0. ಹಂಗಾರೆ ಎಷ್ಟು ಬರಿಬೇಕ್ರಿ, 0.6021 ಪ್ಲಸ್ ಲಾಗ್ 10⁻⁴ ಲುಕ್ಸ್ ಲೈಕ್ ಲಾಗ್ a raised to b ಅಂದ್ರೆ 4 log 10 ಆಗ್ತದೆ. log 10 ಅಂದ್ರೆ 1, 4 × 1 ಅಂದ್ರೆ ಎಷ್ಟು ಬಂತ ಹೇಳ್ರಿ, 4 ಬಂತ. ಓಕೆ, ಇನ್ನು ನೋಡ್ರಿ,
ಸೊ ನಾವು ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ ಈಗ. therefore E cell is equal to 1.05 minus 0.0295 into bracket 4 plus 0.6021 is 4.6021, okay, equal to 0.0295 into 4.6021 into 4.6021. So answer will be 0.1357. 1.05 minus 0.1357. So final answer is 1.05 minus 0.1357. So final answer will be 0.91. E cell is equal to 0.91 volt. So this is the final answer of this question. Okay. Now let us go to next question. Next question ಏನು ಕೇಳಿದಾರೆ ನೋಡ್ರಿ. Calculate EMF of the cell represented below. Cell representation ಕೊಟ್ಟಾರ, ಅದ್ರದ್ದು EMF ಕೇಳಿದಾರೆ. EMF ಅಂದ್ರೆ ಏನು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕು ನಾವು ಇಲ್ಲಿ? We have to calculate E cell. So cell representation ಯಾವ ತರ ಕೊಟ್ಟಾರ ನೋಡ್ರಿ. ಸೊ ಈ ಸೈಡ ಜಿಂಕ್ ಕೊಟ್ಟಾರ, ಈ ಸೈಡ ಕಾಪರ್ ಎಲೆಕ್ಟ್ರೋಡ್ ಕೊಟ್ಟಾರ. ಸೊ ಇನ್ ಸೆಲ್ ರಿಪ್ರೆಸೆಂಟೇಷನ್ at left side anode reaction is written. ನೆನಪಿರಲ್ರಿ, at left side anode reaction is written and this double vertical line indicates a salt bridge, and at the right side cathode reaction is written. Right, it is the cell representation. Anode reaction, salt bridge and cathode reaction. So ಅವೆಲ್ಲ ಕೂಡಿಸಿ ನಾವು redox reaction ಅನ್ನು ಬರೀ ನಾವೀಗ. ಜಿಂಕ್ ಇದ್ದದ್ದು ಏನ ಕನ್ವರ್ಟ್ ಆಗತೈತೆ ನೋಡ್ರಿ, ಜಿಂಕ್ Zn is converting into Zn plus 2. Zn is converting into Zn plus 2. ಹಂಗಾರೆ ಕಾಪರ್ ಏನ ಕನ್ವರ್ಟ್ ಆಗ್ತೈತೆ ನೋಡ್ರಿ, Cu plus 2 is converting into Cu. ಏನಪ್ಪ ಅಂತಂದ್ರೆ Cu plus 2 is converting into Cu. ಹಂಗಾರೆ ಇವೆರಡು ಏನಪ್ಪ ಅಂತಂದ್ರೆ ನಮ್ಮ ಇಲ್ಲಿ ರಿಯಾಕ್ಟೆಂಟ್ಸ್, ಇವೆರಡು ಏನಪ್ಪ ಅಂತಂದ್ರೆ ಪ್ರೊಡಕ್ಟ್ಸ್. ಸೊ ಪ್ರೊಡಕ್ಟ್ಸ್ ಒಳಗಡೆ ಮೆಟಾಲಿಕ್ ಫಾರ್ಮ್ ಇದ್ರೆ ಬಿಟ್ಬಿಡು ಅಂತ ಹೇಳೀನಿ, ರಿಯಾಕ್ಟೆಂಟ್ ಸೈಡಿನೂ ಮೆಟಾಲಿಕ್ ಫಾರ್ಮ್ ಇದ್ರೆ ಬಿಟ್ಬಿಡು ಅಂತ ಹೇಳೀನಿ. ಈಗ ನಾವು ರಿಯಾಕ್ಟೆಂಟ್ ಸೈಡ್ ಯಾವುದ್ರದ್ದು ಕಾನ್ಸಂಟ್ರೇಷನ್ ತೊಗೊಳಕ್ಬೇಕು, ಕಾಪರ್ ಒಂದು ಕಾನ್ಸಂಟ್ರೇಷನ್, ಪ್ರೊಡಕ್ಟ್ ಸೈಡ್ ಜಿಂಕ್ದು ಕಾನ್ಸಂಟ್ರೇಷನ್ ತೊಗೊಳಕ್ಬೇಕು. ಮತ್ತೇನು ಕೊಟ್ಟಾರ ನೋಡ್ರಿ, ದೇ ಹ್ಯಾವ್ ಗಿವನ್ ದ ಕಾನ್ಸಂಟ್ರೇಷನ್ ಆಫ್ Zn plus 2. Zn plus 2 ಕಾನ್ಸಂಟ್ರೇಷನ್ ಕೊಟ್ಟಾರ ಮತ್ತು ಕಾಪರ್ದು ಕಾನ್ಸಂಟ್ರೇಷನ್ ಕೊಟ್ಟಾರ 1 ಮೋಲಾರ್ ಅಂತ ಹೇಳಿ. ಆಮೇಲೆ ರೀ E ನಾಟ್ ಆಫ್ ಕಾಪರ್ ಕೊಟ್ಟಾರ ಮತ್ತು E ನಾಟ್ ಆಫ್ ಜಿಂಕ್ ಕೊಟ್ಟಾರ. ಓಕೆ ನೋಡ್ರಿ, ಎರಡೂ ಪ್ಲಸ್ನಾಗ ಕೊಟ್ಟಾರ. ನಾವು ಅದು ಏನು ಕೊಟ್ಟಾರ ಅದನ್ನು ಕರೆಕ್ಟಾಗಿ ತೊಗೊಳ್ಳೋಣ. ಎರಡೂ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಾರ. ಸೊ ಇಲ್ಲಿ ನಾವು ಮೊದಲ E ನಾಟ್ ಸೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡೋಣ. ಹೌ ಟು ಕ್ಯಾಲ್ಕುಲೇಟ್ E ನಾಟ್ ಸೆಲ್? E ನಾಟ್ ಕ್ಯಾಥೋಡ್ ಮೈನಸ್ E ನಾಟ್ ಆ್ಯನೋಡ್. ಓಕೆ, ಇದರ ಕ್ಯಾಥೋಡ್ ಯಾವ್ದು ಅಂದಂಗ್ರಿ, ಕಾಪರ್ ಎಲೆಕ್ಟ್ರೋಡ್ ಈಸ್ ಕ್ಯಾಥೋಡ್. ಕಾಪರ್ ಎಷ್ಟು ಕೊಟ್ಟಾರ 0.34 ಮೈನಸ್ ಆ್ಯನೋಡ್ ಯಾವುದೈತ್ರಿ ಜಿಂಕ್ ಇಲ್ಲಿ ಪ್ಲಸ್ ಕೊಟ್ಟಾರ್ರಿ. ಆ್ಯಕ್ಚುಲಿ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಶುಡ್ ಬಿ ಮೈನಸ್, ರೈಟ್? ಮೈನಸ್ ತೊಗೊಳ್ಳೋಣ ನಾವಿಲ್ಲಿ, ಪ್ಲಸ್ ಇಟ್ಟು ಮಾಡ್ಬೋದು ಏನಿಲ್ಲ, ಬಟ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಶುಡ್ ಬಿ ಟೇಕನ್ ಆಸ್ ಮೈನಸ್. ಇದನ್ನು ನಾವು ಮೈನಸ್ ಮಾಡ್ಕೊಳ್ಳೋಣ. ಸೊ ಮೈನಸ್ ಮಾಡ್ಕೊಂಡ್ರೆ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಆ್ಯನೋಡ್ ಅಂದ್ರೆ ಜಿಂಕ್ ಅದ ಎಷ್ಟು ರೀ, ಮೈನಸ್ 0.76. ಸೊ ಎರಡು ನೋಡ್ರಿ, 0.34 ಮೈನಸ್ ಇಂಟು ಮೈನಸ್ ಪ್ಲಸ್ 0.76 ಅಂದ್ರೆ 1.10 ವೋಲ್ಟ್ ಬರ್ತದೆ. ಸೊ E ನಾಟ್ ಸೆಲ್ ಗೊತ್ತಾಯ್ತು ನಮಗಿಲ್ಲಿ. ಹಂಗಾರೆ N ಇಸ್ ಈಕ್ವಲ್ ಟು ಎಷ್ಟು ಗೊತ್ತಾಗಬೇಕು ನಮಗೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನೋಡ್ರಿ ಇಲ್ಲಿ ಈಸಿಲಿ ಗೊತ್ತಾಗ್ತದೆ. ಜಿಂಕ್ ಈಸ್ ಲೂಸಿಂಗ್ ಹೌ ಮೆನಿ ಎಲೆಕ್ಟ್ರಾನ್ಸ್, 2 electrons, and these 2 electrons are accepted by copper plus 2 ions. So therefore 2 electrons are exchanging in that redox reaction. So N is equal to 2. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ, ಈ ಸೆಲ್ ಅನ್ನು ತೆಗಿಯೋಣ ಈಗ. ಓಕೆ, therefore E cell is equal to E naught cell minus 0.059 divided by N log of concentration of products in the redox reaction divided by concentration of reactants in the redox reaction. Okay, equal to E naught cell we have got 1.10 minus 0.059. So there are 2 electrons are taking part in the redox reaction. Log of concentration of a product. So ಇಲ್ಲಿ ಪ್ರಾಡಕ್ಟ್ ಯಾವ್ದಾವ್ರಿ, Zn plus 2 and copper ಇತ್ತಂದ್ರೆ
ನಾವು ಕಾನ್ಸಂಟ್ರೇಷನ್ ಎದುರು ತೊಗೋಬೇಕ್ರಿ ಈಗ ಪ್ರೊಡಕ್ಟ್ ಸೈಡ್ Zn+2 ತೊಗೊಳಕ್ಕೆ ಬೇಕಲ್ಲ. ಸೊ ಎಷ್ಟು ಕೊಟ್ಟಾರ್ರಿ 0.1 ಕೊಟ್ಟಾರ. 0.1 ಕ್ಯಾನ್ ಬಿ ರಿಟನ್ ಆಸ್ 10⁻⁻1. ಸೊ ಇಲ್ಲಿ ನೋಡ್ರಿ ಈ ಪ್ರೊಡಕ್ಟ್ಸ್ ಆಗಿರ್ಬೋದು ರಿಯಾಕ್ಟೆಂಟ್ಸ್ ಎಲ್ಲನೂ 1 ಮೋಲ್ ಇದಾವೆ. ಸೊ ಇಲ್ಲಿ ಪವರ್ಸ್ ನಾವು ಇಲ್ಲಿ 1 ಮೋಲ್ ಬರೆದ್ರೂ ನಡೀತೈತಿ. ಪ್ರಾಡಕ್ಟ್ದು ಕಾನ್ಸಂಟ್ರೇಷನ್ ಎಷ್ಟು ರೀ 10⁻⁻1 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಯಾವ್ದು ರೀ Cu+2. Cu+2 ಕಾನ್ಸಂಟ್ರೇಷನ್ನ 1 ಮೋಲಾರ್ ಕೊಟ್ಟಾರ. ಓಕೆ ನಾವು ಸಿಂಪ್ಲಿಫೈ ಮಾಡೋಣ. 1.10 ಮೈನಸ್ 0.059 ಡಿವೈಡೆಡ್ ಬೈ 2 ಈಸ್ 0.0295. log of 10⁻⁻1 ಲುಕ್ಸ್ ಲೈಕ್ log of a⁻b. ಹೆಂಗೆ ಸಿಂಪ್ಲಿಫೈ ಮಾಡ್ಕೋತೀರಿ log of 10⁻⁻1 -1 log 10. log 10 ವ್ಯಾಲ್ಯೂ 1 ಆಯಿತು, ಉಳಿತೇಸ್ ರೀ -1. ಇಲ್ಲಿ ನಾವು ಇದಕ್ಕೇನು ಮಲ್ಟಿಪ್ಲೈ ಮಾಡ್ಕೊಳಕ್ಕೆ ಬೇಕಾ -1 ಮಲ್ಟಿಪ್ಲೈ ಮಾಡ್ಕೊಳಕ್ಕೆ ಬೇಕಾ. 1.10 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 0.295 is 0.0295. ಸೊ ಫೈನಲ್ ಆನ್ಸರ್ ವಿಲ್ ಬಿ ಎಷ್ಟು ಬರುತ್ತೆ ನೋಡ್ರಿ 1.1295 ವೋಲ್ಟೇಜ್. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್ ಆಫ್ ದಿಸ್ ಕ್ವೆಶನ್. ಓಕೆ, ನೌ let us go to next question. Calculate standard free energy change. Standard free energy change is nothing but delta G naught. We have to calculate delta G naught. This type of questions will be asked for 2 marks. ಇದೇನು ಗಿಬ್ಸ್ ಫ್ರೀ ಎನರ್ಜಿ ಆಗಿರ್ಬೋದು, ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಏನು ಕೇಳ್ತಾರಲ್ಲ ಅವೆಲ್ಲ 2 ಮಾರ್ಕ್ಸ್ನಾಗ ಇರ್ತಾವೆ. ಈಗ ನಾ 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಲ್ಲ, ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್ ವಿಲ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್. ಓಕೆ, ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಎಲ್ಲನೂ ನಮಗೆ ಪಾರ್ಟ್ ಈ ಸೆಕ್ಷನ್ ಒಳಗಡೆ ಬರ್ತಾವೆ. ಓಕೆ, ನಾವು ಡೆಲ್ಟಾ ಜಿ ನಾಟನ್ನು ಕೇಳಿದಾರ, ಈ ರಿಯಾಕ್ಷನ್ ಕೊಟ್ಟಾರ. ಸೊ ಜಿಂಕ್ ಈಸ್ ಗೆಟಿಂಗ್ ಆಕ್ಸಿಡೈಸ್ ಟು Zn+2, Ag ಪ್ಲಸ್ ಅಯಾನ್ಸ್ ಆರ್ ಗೆಟಿಂಗ್ ರೆಡ್ಯೂಸ್ಡ್ ಟು Ag. ಸೊ n ಎಲೆಕ್ಟ್ರಾನ್ಸ್ ಎಷ್ಟು ಬರ್ತಾವೆ ನೋಡ್ರಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ 2. ಸೊ 2 ಎಲೆಕ್ಟ್ರಾನ್ಸ್ ಆರ್ ಟೇಕಿಂಗ್ ಪಾರ್ಟ್ ಇನ್ ದಿಸ್ ರೆಡಾಕ್ಸ್ ರಿಯಾಕ್ಷನ್. ಯಾಕಂದ್ರೆ ಜಿಂಕ್ ಇದ್ದದ +2 ಆಗೋದೈತಪ್ಪ ಅಂದ್ರೆ 2 ಎಲೆಕ್ಟ್ರಾನ್ಸ್ ಆರ್ ಲೂಸಿಂಗ್ ಅನ್ನ. ಓಕೆ, ಗಿವನ್ E0 ಸೆಲ್ ಕೊಟ್ಟಾರ. ಸೊ E0 ಸೆಲ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ ನೋಡ್ರಿ 1.56 ವೋಲ್ಟ್ ಕೊಟ್ಟಾರ. ಆಮೇಲೆ ಫ್ಯಾರಡೆ ವ್ಯಾಲ್ಯೂ ಕೊಟ್ಟಾರ. 1 ಫ್ಯಾರಡೆ ಇಸ್ ಈಕ್ವಲ್ ಟು 96,500 ಕೂಲಮ್ ಪರ್ ಮೋಲ್ ಅಂತ ಕೊಟ್ಟಾರ. To calculate delta G naught, we know the formula, that is delta G naught is equal to minus NF E0 cell. Delta G naught is equal to minus NF E0 cell. So N is how much in this problem? N equal to 2 minus 2 into F is 96,500 into E0 cell is electrode potential. They have given it as 1.56. So let us multiply all these terms. 2 into 96,500 into 1.56. So the final answer is minus 301080 joules per mole. So the unit of standard Gibbs free energy change is joules per mole. So this number looks like a larger one. Let us convert it into smaller one. ಹಾಗಾದ್ರೆ ನಾವು ಡೆಸಿಮಲ್ ಪಾಯಿಂಟ್ಸನ್ನು ಲೆಫ್ಟ್ ಸೈಡ್ ಮೂವ್ ಮಾಡಬೇಕಾ. ಲೆಫ್ಟ್ ಸೈಡ್ ನಾವು ಡೆಸಿಮಲ್ ಪಾಯಿಂಟ್ಸ್ ಮೂವ್ ಮಾಡಿದ್ವಿ ಅಂತಂದ್ರೆ 10 to the power ಪ್ಲಸ್ನಾಗ ಬರ್ತದೆ. ಸೊ ಎಷ್ಟು ಮೂವ್ ಮಾಡಿ ನೋಡ್ರಿ 1 2 3. ಸೊ ಈಕ್ವಲ್ ಟು ಮೈನಸ್ 301.080 ಇಂಟು 10⁻3. ಯಾಕಂದರೆ 3 ಡೆಸಿಮಲ್ ಪಾಯಿಂಟ್ಸ್ ಮೂವ್ ಮಾಡಿದಾನೆ 10⁻3 joules per mole. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಡೆಲ್ಟಾ G naught is equal to minus 301.080. 10⁻3 is nothing but kilojoules per mole. Kilojoules per mole. So this is the answer of this question. Okay. Now let us go to next question. Next question order again, calculate delta G naught for the following reaction. So again we have to calculate delta G naught. We have to calculate. They have given the reaction. ಇಲ್ಲಿ ನೋಡ್ರಿ Fe+2 ಇದ್ದದ್ದು Fe+3 ಕನ್ವರ್ಟ್ ಆಗೈತಿ. ಸೊ ವಿಚ್ ಮೀನ್ಸ್ ದಟ್ ಐರನ್ ಈಸ್ ಲೂಸಿಂಗ್ 1 electron and Ag+ is gaining that 1 electron getting reduced to Ag. ಹಂಗಾರೆ ಇಲ್ಲಿ 1 electron ಎಕ್ಸ್ಚೇಂಜ್ ಆಗತ್ತೈತಪ್ಪ ಅಂತಂದ್ರೆ N is equal to 1. So the number of electrons are taking part in that redox reaction are 1. Given ಏನು ಕೊಟ್ಟಾರ ನೋಡ್ರಿ E0 cell ಕೊಟ್ಟಾರ. So E0 cell they have directly given. E0 cell is equal to 0.03 volt. ಪಾಸಿಟಿವ್ ಟರ್ಮ್ ಐತಿ. F
Faraday's constant ಕೊಟ್ಟಾರ ಎಷ್ಟು ಕೊಟ್ಟಾರ್ರಿ 96,500 ಕೂಲಮ್. ಓಕೆ, now so we know the formula to calculate delta G naught, that is delta G naught is equal to minus NF E naught cell, right? So n is how much? 1 into Faraday's constant value is 96,500 into E naught cell is 0.03 equal to, so finally multiply ಮಾಡಿ ನೋಡೋಣ. 96,500 into 0.03, so this will be 2895 minus 2895 joules per mole. So this is the answer of this question, and this type of questions will be asked for 2 marks. Okay, ಈ ಥರ ಕ್ವಶನ್ಸ್ ಅನ್ನ 2 ಮಾರ್ಕ್ಸ್ಗೆ ಕೇಳ್ತಾರೆ. Now let us move on to the next question. ಏನು ಕೇಳಿದಾರೆ ನೋಡ್ರಿ, ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ನಾಟ್. ಇಲ್ಲೂ ನಮಗೆ ಗಿಬ್ಸ್ ಫ್ರೀ ಎನರ್ಜಿ ಕೇಳಿದ್ದಾರೆ. ಸೊ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಕೇಳಿದ್ದಾರೆ ಫಾರ್ ದ ಫಾಲೋವಿಂಗ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಕೊಟ್ಟಾರ ನೋಡ್ರಿ. ಇಲ್ಲಿ ಮತ್ತು ಸೆಲ್ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳಿ ಪ್ರಕಾರ ಲೆಫ್ಟ್ ಸೈಡ್ ಮೆನ್ಷನ್ ಮಾಡಿರುವಂಥದ್ದು ಆ್ಯನೋಡ್, ರೈಟ್ ಸೈಡ್ ಮೆನ್ಷನ್ ಮಾಡಿರುವಂಥದ್ದು ಯಾವುದ್ರಿ ಸಿಲ್ವರ್. ಸೊ ದಿಸ್ ಇಸ್ ಕ್ಯಾಥೋಡ್. ಓಕೆ, ಕಾಪರ್ ಎಲೆಕ್ಟ್ರೋಡ್ ಆಕ್ಟ್ಸ್ ಆಸ್ ಆ್ಯನೋಡ್ ಆ್ಯಂಡ್ ಸಿಲ್ವರ್ ಎಲೆಕ್ಟ್ರೋಡ್ ಆಕ್ಟ್ಸ್ ಆಸ್ ಕ್ಯಾಥೋಡ್. ಸೊ ಈಗ ನಮಗೆ ಇಲ್ಲಿ ಇ ನಾಟ್ ಸೆಲ್ ಅವರು ಡೈರೆಕ್ಟ್ಲಿ ಕೊಟ್ಟಿಲ್ಲ, ನಾವಿಲ್ಲಿ ಇ ನಾಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇ ನಾಟ್ ಸೆಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕ್ರಿ? ಇ ನಾಟ್ ಸೆಲ್ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್. ಹಂಗಾದ್ರೆ ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್, ಅಥವಾ ಇ ನಾಟ್ ರೈಟ್ ಮೈನಸ್ ಇ ನಾಟ್ ಲೆಫ್ಟ್. ಸೊ ಕ್ಯಾಥೋಡ್ ಅಂದ್ರೆ ಯಾವ್ದು ಹೇಳ್ತ ಹೇಳ್ರಿ? ಸಿಲ್ವರ್ ಐತಿ. ಸಿಲ್ವರ್ದು ಎಷ್ಟು ಕೊಟ್ಟಾರ? 0.80 ಮೈನಸ್ ಆ್ಯನೋಡ್ ಅಂದ್ರೆ ಯಾವ್ದ್ರಿ? ಕಾಪರ್. ಎಷ್ಟು ಕೊಟ್ಟಾರ? 0.34. ಸೊ 0.80 minus 0.34 will be 0.46 volt. ಸೊ ನಮಗಿಲ್ಲಿ ಇ ನಾಟ್ ಸೆಲ್ ಗೊತ್ತಾಯ್ತಾ? ಓಕೆ, ಇನ್ನು ಎನ್ ಇಸ್ ಈಕ್ವಲ್ ಟು ಗೊತ್ತಾಗಬೇಕು. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಟೇಕಿಂಗ್ ಪಾರ್ಟ್ ಇನ್ ದಿಸ್ ರಿಡಾಕ್ಸ್ ರಿಯಾಕ್ಷನ್. ಇಲ್ಲಿ ನಿಮ್ಗೆ ಈಸಿಲಿ ಗೊತ್ತಾಗ್ತದೆ ನೋಡ್ರಿ. ಕಾಪರ್ ಇದ್ದದ್ದು ಕಾಪರ್ +2 ಆಗತ್ತಪ್ಪ ಅಂತಂದ್ರೆ ದ ಕಾಪರ್ ಇಸ್ ಲೂಸಿಂಗ್ 2 ಎಲೆಕ್ಟ್ರಾನ್ಸ್. ಸೊ ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು ಎಷ್ಟು ಅಂದಂಗೆ ಅಂತ ಹೇಳಿರಲಿ? 2 ಅಂದಂಗೆ. ಓಕೆ, ನಾವು ದೇರ್ ಫೋರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಡೆಲ್ಟಾ ಜಿ ನಾಟ್ ಇಸ್ delta G naught is equal to minus NF E naught cell. So minus N is 2 into Faraday's constant is 96,500 into E naught cell is how much? We have got 0.46 volt. Let us multiply all the terms. 2 into 96,500 into 0.46. So answer will be minus 88,780 joules per mole. So you can also convert this joules per mole into kilojoules. Kilojoules na convert ಮಾಡ್ಕೋಬೇಕಾದ್ರೆ let us move 3 decimal points to the left side. Left side movement ಮಾಡ್ರಿ 1 2 3. ಹಂಗಾರೆ ಏನು ಬರುತ್ತೆ ನೋಡ್ರಿ? minus 88 1 2 3 88.780 into 10 raised to 3 joules per mole. Okay, finally delta G naught is equal to minus 88.780 kilojoules per mole. So this is the final answer of this question. Okay, now let us move on to next problem. Notice next problem na ಏನು ಕೇಳಿದಾರೆ? Calculate equilibrium constant. Equilibrium constant ಅಂದ್ರೆ we have to calculate Kc for the reaction. So reaction ಕೊಟ್ಟಾರ, ಮತ್ತೆ ಇಲ್ಲಿ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಗ್ಗೆ ಗೊತ್ತಾಗಬೇಕು. ಕಾಪರ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಟು Cu+2 ಅಂತಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಳತೈತ್ರಿ? 2 ಅಂತಾರೆ. n ಇಸ್ ಈಕ್ವಲ್ ಟು 2 ನ ಬರ್ತೈತೆ ಅಂದಾಗ ಅದೊಂದು ಶಾರ್ಟ್ ಟ್ರಿಕ್. ಆಕ್ಸಿಡೇಷನ್ ಆಗೋದು ನೀವು ನೋಡ್ರಿ ಅಂತ ತಿಳ್ಕೊರಿ, ನಿಮಗೆ ಈಸಿಲಿ ಗೊತ್ತಾಗ್ತದೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ 2. ಸೊ n ಈಕ್ವಲ್ ಟು 2 ಆಯ್ತಾ. ಇಲ್ಲಿ ಈ ಸೆಲ್ ಅಂತ ಆಗೈತ್ರಿ, ಇಟ್ ಶುಡ್ ಬಿ ಇ ನಾಟ್ ಸೆಲ್. ಸ್ಪ್ರಿಂಟ್ ಆಗಿದೆ. ಸೊ ಈ ಸೆಲ್ ಅಲ್ಲದ ಇ ನಾಟ್ ಸೆಲ್. So E naught cell ಕೊಟ್ಟಾರ ನೋಡ್ರಿ. For the reaction they have given E naught cell directly. E naught cell is equal to 0.46 volt. So we have to calculate equilibrium constant. To calculate equilibrium constant we know the formula. ಏನು ಹೇಳ್ರಿ? E naught cell is equal to 0.059 divided by n log Kc. So this is the formula will help us to calculate equilibrium constant. So E naught cell ಕೊಟ್ಟಾರ, ಸಬ್ಸ್ಟಿಟ್ಯೂಟ್ ಮಾಡೋಣ. 0.46 equal to 0.059 divided by n is how much? 2 log Kc. So
ಸೊ ನೋಡ್ರಿ ಇಲ್ಲಿ 0.059 ಡಿವೈಡ್ ಬೈ 2 ಅಂತಂದ್ರೆ ಈ ಟರ್ಮ್ ಏನಾಗ್ತದೆ ಹೇಳ್ರಿ 0.0295 ಆಗ್ತದೆ, ಇದ್ರದ್ದು ಹಾಫ್ ಅಂದಂಗೆ. ಈ ಟರ್ಮ್ ನೀವು ಎಲ್ ಎಚ್ ಎಸ್ ಸೈಡ್ ತೊಗೊಳಿದ್ರೆ ಡಿನಾಮಿನೇಟರ್ನಾಗ ಬರ್ತದೆ. ಹಂಗಾರೆ ಉಳಿತೇನು ಹೇಳ್ರಿ ಈ ಸೈಡ್ ಲಾಗ್ ಕೆ ಸಿ ಉಳಿತ. ಲಾಗ್ ಕೆ ಸಿ ಈ ಟರ್ಮನ್ನ ಈ ಸೈಡ್ ತೊಗೋರಿ. ಎಲ್ ಎಚ್ ಎಸ್ ತೊಗೊಂಡಾಗ 0.46 ಡಿವೈಡೆಡ್ ಬೈ 0.0295 ಆಗ್ತದೆ. ಓಕೆ, ನಾವು ಲಾಗ್ ಕೆ ಸಿ ಇಸ್ ಈಕ್ವಲ್ ಟು ನೋಡ್ರಿ 0.46 ಡಿವೈಡೆಡ್ ಬೈ 0.0295. ಸೊ ಎಷ್ಟು ಬರ್ತದಪ್ಪ ಅಂತಂದ್ರೆ ಇದು 15.5932. 15.5932. ಹಾಗಾದ್ರೆ ನಮ್ಗೆ ಕೆ ಸಿ ಬೇಕಾಗಿತ್ತು. ದೇರ್ ಫೋರ್ ಕೆ ಸಿ ಇಸ್ ಈಕ್ವಲ್ ಟು ಲಾಗ್ ಈ ಸೈಡ್ ಬರ್ತಾರೆ ಆ್ಯಂಟಿ ಲಾಗ್ ಆಗ್ತದೆ. ಸೊ ಲಾಗ್ ಈಸ್ ಕನ್ವರ್ಟೆಡ್ ಇನ್ ಟು ಆ್ಯಂಟಿ ಲಾಗ್ ಆಫ್ 15.5932. 15.5932. ಸೊ ನೀವೀಗ ಇಲ್ಲಿ ಆ್ಯಂಟಿಲಾಗ್ ತೆಗಿಬೇಕು. ಆ್ಯಂಟಿಲಾಗ್ ಯಾವಾಗಲೂ 0 ಪಾಯಿಂಟ್ದಿಂದ ಸ್ಟಾರ್ಟ್ ಆಗ್ತದೆ. ನೀವು ಆ್ಯಂಟಿಲಾಗ್ ಅಂದ್ರೆ ಲಾಗರಿದಮಿಕ್ ಟೇಬಲ್ ತೆಗೆದು ನೋಡ್ರಿ ಅಂತಂದ್ರೆ. ಸೊ ವೆನ್ ಎವರ್ ಯು ಆರ್ ಸಾಲ್ವಿಂಗ್ ಥಿಯರಿ ಪ್ರಾಬ್ಲಮ್ಸ್, ಥಿಯರಿ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡತ್ತೀರಿ ಅಂತಂದ್ರೆ ಯು ವಿಲ್ ಬಿ ಪ್ರೊವೈಡೆಡ್ ವಿತ್ ಕ್ಯಾಲ್ಕುಲೇಟರ್ ಆಸ್ ವೆಲ್ ಆಸ್ ಲಾಗ್ ಬುಕ್. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಬಹುದಾ, ಲಾಗ್ ಬುಕ್ ನೀವು ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಎಕ್ಸಾಮಿನೇಷನ್ ಸೆಂಟರ್ನಾಗೂ ಪ್ರೊವೈಡ್ ಮಾಡ್ತಾರೆ. ಓಕೆ, ಈಗ ನೋಡ್ರಿ ಆ್ಯಂಟಿಲಾಗ 0 ಪಾಯಿಂಟ್ದಿಂದನೇ ಸ್ಟಾರ್ಟ್ ಆಗ್ತದೆ. ಸೊ 0 ಪಾಯಿಂಟ್ನ ಬರ್ಬೇಕಾದ್ರೆ ಬಟ್ ಇಲ್ಲಿ 15 ಐತಿರಲ್ಲ, ಈಗ ನಾವು ತೆಗಿಬೇಕು. ಇಲ್ಲೇನು ನಂಬರ್ ಐತಿರಲ್ಲ ಈ ನಂಬರ್ ನೀವು 10 ಟು ದ ಪವರ್ನಾಗ ಇಟ್ಬಿಡೋದು. ಅದು 15 ಇರಲಿ, 20 ಇರಲಿ, 25 ಇರಲಿ, 100 ಇರಲಿ, ಎಷ್ಟೇ ಬೇಕಾದಷ್ಟು ಇದ್ರೂ ಇದು ನೀವು 10 ಟು ದ ಪವರ್ನಾಗ ಇಟ್ಬಿಡ್ರಿ. ಸೊ ಕೆ ಸಿ ಇಸ್ ಈಕ್ವಲ್ ಟು ಆ್ಯಂಟಿಲಾಗ್ ಆಫ್ 15 ತೆಗೆದ್ರೆ 0.5932. ಈ 15 ತೆಗೆದನ್ನ ಅದೇನು ಬರೀದ್ರಿ 10 ಟು ದ ಪವರ್ನಾಗ ಇಟ್ಬಿಡ್ರಿ. 10 ಟು ದ ಪವರ್ 15 ಆಗ್ತದೆ. ಈಗ ನೀವು ಈ ವ್ಯಾಲ್ಯೂವನ್ನು ನೋಡ್ಬೇಕು. ಆ್ಯಂಟಿಲಾಗ್ ಆಫ್ 0.59 ಥರ್ಡ್ ಕಾಲಮ್ ಅಂದರೆ ನಿಮ್ದು ಆ್ಯಂಟಿಲಾಗದೊಳಗಡೆ ಆ್ಯಂಟಿಲಾಗ್ ಪೇಜ್ ಒಳಗಡೆ ಏನು ಮಾಡಿದ್ರಿ 0.59 ಥರ್ಡ್ ಕಾಲಮ್ ಇಲ್ಲೊಂದು ವ್ಯಾಲ್ಯೂ ಬರ್ತದೆ. ಈ ವ್ಯಾಲ್ಯೂ ಮತ್ತೊಂದು ನೋಡ್ರಿ ಮೀನ್ ಡಿಫ್ರೆನ್ಸ್ ಒಳಗಡೆ 2 ಇರ್ತದೆ. ಮೀನ್ ಡಿಫ್ರೆನ್ಸ್ ಅಂತೇಳಿ ಇಲ್ಲೊಂದು ಸಪ್ರೇಟ್ ಇರ್ತದೆ ನೋಡ್ರಿ. ಮೀನ್ ಡಿಫ್ರೆನ್ಸ್ ಒಳಗಡೆ ಈ ಸೆಕೆಂಡ್ ಕಾಲಮ್ ಒಳಗಡೆ ಇಲ್ಲೊಂದು ವ್ಯಾಲ್ಯೂ ಬರ್ತದೆ. ಇವೆರಡು ಆ್ಯಡ್ ಮಾಡೋದು. ಅವೆರಡು ಆ್ಯಡ್ ಮಾಡಿದ ನಿಮ್ಮದು ಈ ಇದರದ ಆ್ಯಂಟಿಲಾಗ್ ವ್ಯಾಲ್ಯೂ ಬರ್ತದೆ. ಸೊ ಲಾಗ್ ಆಫ್ ದಿಸ್ ವ್ಯಾಲ್ಯೂ ವಿಲ್ ಬಿ 3919 ಇಂಟು 10⁻15. ಸೊ ಎಷ್ಟು ಬರ್ತದಪ್ಪ ಅಂತಂದ್ರೆ ಇದು 0.59. ಇದರದಿಲ್ಲಿ 3917 ಇದೆ. ಇಲ್ಲಿ ಈ ಥರ್ಡ್ ಕಾಲಮ್ ಒಳಗಡೆ ಮೀನ್ ಡಿಫ್ರೆನ್ಸ್ ಒಳಗಡೆ ಇಲ್ಲಿ 2 ಇದೆ. ಇದು ನೀವು 2 ಇದಕ್ಕೆ ಆ್ಯಡ್ ಮಾಡಿರಪ್ಪ ಅಂತಂದ್ರೆ 3919 ಬರ್ತದೆ. 3919 ಇಟ್ನಿ. ಇನ್ನು ನಾವು ಡೆಸಿಮಲ್ ಪಾಯಿಂಟ್ ಇಡಬೇಕಿಲ್ಲ. ಇಲ್ಲಿ ನೀವು ಒಟ್ಟ ಕ್ಲಿಯರ್ಲಿ ಏನು ಟೆನ್ಷನ್ ತೊಗೊಳಂಗಿಲ್ಲ. ಡೈರೆಕ್ಟ್ಲಿ ಏನು ಮಾಡಿದ್ರಿ ಒಂದು ನಂಬರ್ ಬಿಟ್ಟು ಒಂದು ಡೆಸಿಮಲ್ ಪಾಯಿಂಟ್ ಇಟ್ಬಿಡೋದು ಇಲ್ಲಿ. ಸೊ ಇದೇನು ವ್ಯಾಲ್ಯೂ ಬರ್ತೈತಲ್ಲ ಅದರೊಳಗಡೆ ಒಂದು ನಂಬರ್ ಬಿಡ್ರಿ, ಅದು ನಂಬರ್ ಬಿಟ್ಟು ಒಂದು ಡೆಸಿಮಲ್ ಪಾಯಿಂಟ್ ಇಡ್ರಿ. ಲಾಗ್ ಒಳಗಡೆ ನಾವೇನು ಮಾಡಿರ್ತೀವಿ n-1 ಮಾಡ್ತೀವಿ. ಬಿಫೋರ್ ಡೆಸಿಮಲ್ ಪಾಯಿಂಟ್ಸ್ ಎಷ್ಟು ಡಿಜಿಟ್ಸ್ ಇರ್ತಾವಲ್ಲ ಅದನ್ನ n ಅಂತ ತೊಗೊಂಡು ಇಲ್ಲಿ ಏನು ವ್ಯಾಲ್ಯೂ ಬರ್ತದೆ ಅದನ್ನ ಸಪ್ರೇಟ್ಲಿ ಇಡ್ತೀವಿ ಲಾಗ್ ಒಳಗಡೆ. ಬಟ್ ಆ್ಯಂಟಿ ಲಾಗ್ ಒಳಗಡೆ ಏನದು ಬರ್ತೈತಿಲ್ಲ ನಂಬರ್ ಬಂದಿರ್ತೈತಿಲ್ಲ ಒಂದು ನಂಬರ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಇಟ್ಬಿಡ್ದ. ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್ ಆಫ್ ದಿಸ್ ಪ್ರಾಬ್ಲಮ್. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ನೋಡ್ರಿ, ಕ್ಯಾಲ್ಕುಲೇಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಆಫ್ ದ ರಿಯಾಕ್ಷನ್. ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅಂದ್ರೆ ಮತ್ತೆ ನಾವೇನು ತೆಗಿಬೇಕ್ರಿ ಕೆ ಸಿ ತೆಗಿಯಕ್ಕೆ ಬೇಕಾ ಆಫ್ ದ ರಿಯಾಕ್ಷನ್ ಕೊಟ್ಟಾರ ಅವರು. mg + 2ag ಪ್ಲಸ್ ಗಿವ್ಸ್ ರೈಸ್ ಟು mg + 2 + 2ag. ಇಲ್ಲಿ ನೀವು n = ನಿಮ್ಗೆ ಈಸಿಲಿ ಗೊತ್ತಾಗ್ತೈತೆ ನೋಡ್ರಿ. mg ಇದ್ದದ್ದು ಏನ ಕನ್ವರ್ಟ್ ಆಗತೈತೆ ನೋಡ್ರಿ, mg + 2 ಆಗತೈತಪ್ಪ ಅಂತಂದ್ರೆ ಮ್ಯಾಗ್ನೀಷಿಯಮ್ ಇಸ್ ಲೂಸಿಂಗ್ 2 electrons. ಸೊ ದೇರ್ ಫೋರ್ n is equal to 2. n is equal to 2. ಆಮೇಲೆ E0 ಸೆಲ್ ಡೈರೆಕ್ಟ್ಲಿ ಕೊಟ್ಟಾರ ನೋಡ್ರಿ. ಇಲ್ಲಿ E0 ಸೆಲ್ is equal to +3.16 volt. So to calculate equilibrium constant we have the formula E0 cell is equal to 0.059 divided by n log Kc. Okay, E0 cell directly ಕೊಟ್ಟಾರ 3.16 equal to 0.059 divided by n ಅಂದ್ರೆ 2 ಐತೆ. ನಾನು ನಿಮ್ಗೆ ಆಗ ಹೇಳ್ರಿ 0.059 divided by 2 ಅಂತಂದ್ರೆ 0.0295 0.0295 ಬರ್ತದೆ. ಇಲ್ಲಿ ಏನು ಮಲ್ಟಿಪ್ಲೈ ಐತ್ರಿ ಲಾಗ್ ಕೆ ಸಿ ಅದು. ಈ ಟರ್ಮನ್ನು ಈ ಸೈಡ್ ತೊಗೊಳ್ಳೋಣ. ಸೊ ಲಾಗ್ ಕೆ ಸಿ ಇಸ್ ಈಕ್ವಲ್ ಟು 3.16 ಡಿವೈಡೆಡ್ ಬೈ ಏನು ಬರ್ತದೆ ರೀ 0.0295. ಓಕೆ, ಈಗ ನಾವು ಎರಡು ಡಿವೈಡ್ ಬೈ ಮಾಡೋದು ನೋಡ್ರಿ.
3.16 divided by 0.0295. ಸೊ ಎಷ್ಟು ಬಂತ 107.1186. log Kc is equal to 107.1186. 107.1186. ಹಂಗಾರೆ Kc is equal to ಏನಾಗ್ತದೆ ರೀ, log ಈ ಸೈಡ್ ತೊಗೊಳ್ಳೋಣ, log ಆ ಸೈಡ್ ತೊಗೊಂಡಾಗ that will become as anti-log of 107.1186. ಸೊ ಆ್ಯಂಟಿಲಾಗ್ ನೋಡ್ಕೋಬೇಕಾದ್ರೆ 0 ಪಾಯಿಂಟ್ನಾಗ ಇರಬೇಕದ, ಬಟ್ ಇಲ್ಲಿ 107 ಇತ್ತು. ನಾನು ನಿಮಗೆ ಹೇಳಿದ ಪ್ರಕಾರ ಇದು ಎಷ್ಟು ನಂಬರ್ ಬರಲಿ ನಾ 10 to the powerನ ಕನ್ವರ್ಟ್ ಮಾಡ್ಕೋರಿ. ಸೊ Kc is equal to ಆ್ಯಂಟಿಲಾಗ್ ಆಫ್, ಸೊ 107 ತಗರ ಉಳಿತೈತೆ 0.1186. ಈ 107 ಏನು ಮಾಡಿರಿ 10 to the powerನಾಗ ಇಟ್ಬಿಡ್ರಿ, 10 to the power 107. ಈಗ ನೀವು ಇದ್ದದ್ದು ಆ್ಯಂಟಿಲಾಗ್ ನೋಡಬೇಕು. ಆ್ಯಂಟಿಲಾಗ್ ಆಫ್ 0.11 8th ಕಾಲಮ್ ಆ್ಯಂಡ್ ಮೀನ್ ಡಿಫ್ರೆನ್ಸ್ 6. ಈ ಆ್ಯಂಟಿಲಾಗ್ ಪೇಜ್ ಒಳಗಡೆ ಆ್ಯಂಟಿಲಾಗ್ ಆಫ್ 0.11 ಯಾವುದು ಕಾಲಮ್ ನೋಡ್ಬೇಕ್ರಿ, 8th ಕಾಲಮ್ನ ಒಂದು ವ್ಯಾಲ್ಯೂ ನೋಡೋದ. ಆಮೇಲೆ ಮೀನ್ ಡಿಫ್ರೆನ್ಸ್ 6 ಒಳಗಡೆ ಇಲ್ಲಿ ಒಂದು ನಂಬರ್ ಇರ್ತದೆ, ಇವೆರಡು ನೋಡೋದ, ಇವೆರಡು ಆ್ಯಡ್ ಮಾಡೋದ, ಎಷ್ಟು ಬರ್ತದೆ ನೋಡ್ರಿ. ಸೊ ಆ್ಯಂಟಿಲಾಗ್ ಆಫ್ 0.11 8 ಈಸ್ 1312. ಆಮೇಲೆ ಮೀನ್ ಡಿಫ್ರೆನ್ಸ್ 6 ಒಳಗಿಂದ 2 ಅಂತ ಹೇಳಿತೆ, ಇವೆರಡು ಆ್ಯಡ್ ಮಾಡೋಣ. 1312 + 2 ಅಂತಂದ್ರೆ 1314. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂದು ನೋಡ್ರಿ, Kc is equal to 1314 into 10⁻107. ಇನ್ನು ಡೆಸಿಮಲ್ ಪಾಯಿಂಟ್ ಇಡಬೇಕಾ, ನಾನು ನಿಮ್ಗೆ ಹೇಳೇನ್ರಿ ಎಷ್ಟು ನಂಬರ್ ಬರಲಿ ಇದು ಒಂದು ನಂಬರ್ ಬಿಟ್ಟು ಒಂದು ಡೆಸಿಮಲ್ ಪಾಯಿಂಟ್ ಇಡ್ರಿ. ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್ ಆಫ್ ದಿಸ್ ಕ್ವೆಶನ್. ಓಕೆ, ಸೊ ದೀಸ್ ಆರ್ ಸಮ್ ನ್ಯೂಮೆರಿಕಲ್ ಬೇಸ್ಡ್ ಕ್ವೆಶನ್ಸ್ ಬೇಸ್ಡ್ ಆನ್ Nernst equation, Gibbs free energy as well as equilibrium constant. So in the next series of videos we will discuss numerical problems based on some other formulas of this chapter. Okay.